ಬೇಡ ಬೇಡ ಅನ್ಕೊಂಡೆ ಮಾಡ್ತಾ ಇದ್ದಾನೆ ಶಾಪಿಂಗ್. ಬೊಟ್ಟು ಬರ್ತಡೇ ನಂದು ಶಾಪಿಂಗ್ ಒಂದು ನಾವೇ ಅಭಯಪರಿ ನಾನೇ ಪ್ಲೀಸ್ ನಾನು ಹಾಕೋತೀನಿ. ಪ್ಲೀಸ್ ಪ್ಲೀಸ್ ನಾನು ಹಾಕೋತೀನಿ. ಪ್ಲೀಸ್ 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 ನಾನು ಎಷ್ಟು ದುಡ್ಡು ಹಾಕ್ಬಿಟ್ಟವನೇ. ಏನೇನು ಬೇಕು ಡೆಕೋರೇಷನ್ಗೆ ಅಷ್ಟು ಐಟಮ್ಸ್ನ ತಂದಿದ್ದೀನಿ. ಈಗ ನಾನು ಒಬ್ಬಳೇ ಡೆಕೋರೇಷನ್ ಕೂಡ ಮಾಡ್ತೀನಿ. ನಾನು ಇವತ್ತು ಹೆಂಗೆ ನನ್ನ ಹಸ್ಬೆಂಡ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ತೋರಿಸ್ತೀನಿ. ನಾನು ಒಬ್ಬಳೇ ಹೋಗಿ ಇಷ್ಟೂ ತೊಗೊಬಂದೆ, ಫುಲ್ ಸುಸ್ತಾಗೋಯ್ತು ಬಾ. ಆ್ಯಂಡ್ ಇದು ಒಂದು ಸ್ವಲ್ಪ ನಮ್ಮ ಮನೇಲಿರೋ ಐಟಮ್ಸು. ಹೆಂಗೈತೆ ಬಬ್ಲು? ನೋಡಿ ಗೈಸ್, ಇಷ್ಟು ಮಾಡಿದ್ದೀನಿ. ಹ್ಯಾಪಿ? ಸ್ಪೀಚ್ಲೆಸ್ಸಾ? ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದೀನಿ. ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಐ ಸೆಡ್ ಲಾಸ್ಟ್ ವ್ಲಾಗಲ್ಲಿ ನನ್ನ ಗಂಡಂದು ಬರ್ತ್ಡೇ ಇದೆ. ಸೊ ಪ್ರಿಪ್ರೇಷನ್ಸ್ ನಡೀತಿದೆ ಅಂತ ಹೇಳಿ ಅದಕ್ಕೆ ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ವಿ. ಅದಕ್ಕೂ ಮುಂಚೆ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೆಂಗೆ ನಡೆಯುತ್ತೆ ಶಾಪಿಂಗ್ ಅಂತ ಹೇಳಿ ತೋರಿಸ್ತೀನಿ. ನನ್ನ ಗಂಡನ ಶಾಪಿಂಗ್ ನಡೀತಾನೇ ಇದೆ ಬರ್ತ್ಡೇಗೆ. ಬೇಡ ಬೇಡ ಅಂದ್ಕೊಂಡೆ ಮಾಡ್ತಾ ಇದ್ದಾನೆ ಶಾಪಿಂಗ್. ಬೊಟ್ಟು ಶರ್ಟ್ಸ್ ಎಷ್ಟಿದೆ? 3,000 2 ಶರ್ಟ್ಗೆ. ಏನಿದು ಬಬ್ಲು? ಡ್ಯಾಡಿದು ಶಾಪಿಂಗ್ ಜೋರಾಗಿ ನಡೀತಿದೆ ಬಬ್ಲು. ಅಂದ್ರೆ ಒಳ್ಳೆ ಕ್ವಾಲಿಟಿ ಕೊಟ್ಟಾನ ಮಾತ್ರ. ಬಟ್ಟೆ ಚೆನ್ನಾಗಿದೆ, ಸೀರಿಯಸ್ಲಿ ಬಟ್ಟೆ ಕ್ವಾಲಿಟಿ ಚೆನ್ನಾಗೈತೆ, ಪ್ಯಾಟರ್ನ್ ಯೂನಿಕ್ ಆಗೈತೆ. ನೋಡಿದ ತಕ್ಷಣ ತಗೊಂಡಿದ್ದೆ. ಇದು ಯಾವ ಏರಿಯಾ ಅಪ್ಪು? ಮುದ್ದಿನಪಾಳ್ಯದಲ್ಲಿ ಮ್ಯಾಟ್ ಬ್ಲೂಸ್ ಅಂತ ತುಂಬಾ ಚೆನ್ನಾಗಿದೆ ಅಂಗಡಿ. ಅಂಡ್ ಈ ಕಡೆ ಪ್ರೀಮಿಯಮ್ಮು ಸಕ್ಕತ್ತಾಗಿದೆ, ಕಾಟನ್ ಪಾರ್ಟಿ ವೇರ್ಗೆಲ್ಲ ಸಕ್ಕತ್ತಾಗಿ ಮಾಡೋದು. ಪಾರ್ಟಿ ವೇರ್ ಆ ಕಡೆ, ಈ ಕಡೆ ಪ್ರೀಮಿಯಮ್ ಕಲೆಕ್ಷನ್ಸ್, ಕಾಟನ್ ಆಫೀಸ್ ವೇರ್ ಎಲ್ಲ ಸಕ್ಕತ್ತಾಗಿದೆ. ನನಗಂತೂ ಇಷ್ಟ ಆಯ್ತು ನೋಡಿ. ಒಳ್ಳೆ ಡಿಸೈನ್ ವೆರೈಟಿ ಸಿಕ್ಕೊಂಡು ನನ್ನ ಗಂಡ ನೋಡಿದ ಕಡೆ ನಾವೇನಕ್ಕೋ ಬಂದ್ವಿ ಗೈಸ್. ಯಾರೋ ಶಾಪಿಂಗ್ ಮಾಡಕ್ ಬಂದ್ ಯಾರೋ ಶಾಪಿಂಗ್ ಮಾಡ್ಕೋತಾವ್ರು ನೋಡಿ ಗೈಸ್. ಎಂತಿಗೆ ಕೊಡ್ಸು ಒಂದ್ 3,000 ರೂಪಾಯಿ ಡ್ರೆಸ್ ಅಂದ್ರೆ ಆಗಲ್ಲ, ತಾನ್ ಮಾತ್ರ ತಗೊಂಡ ನೋಡಿ ಗೈಸ್. ಒಂದ್ ಶರ್ಟ್ಗೆ 3,000 ಕೊಡ್ತಾರೆ. ಕಾಸ್ಟ್ಲಿ ದುನಿಯಾ ಗುರು. ಬರ್ತಡೇ ನಂದು ಶಾಪಿಂಗ್ ಒಂದು ನಾವೇ ಅಭಯಪರಿ ನಾನೇ ಹಾಕ್ಸ್ಕೊತಾರೆ. ಸರಿ, ಚಡ್ಡಿ ಹಾಕೊಳ್ಳೋ, ಇದು ಪ್ಯಾಂಟು. ಈಗ ಬಟನ್ ಹಾಕೋದಕ್ಕೆ ಪರ್ಫೆಕ್ಟ್ ನೋಡ್ರಿ. ಅಲ್ಲೇ ಬಾಯ್ ಕಡೆ ಲೈಟ್ ಎಲ್ಲ ಮೈ ಸೆಲೆಕ್ಷನ್. ಅಪ್ಪಂದು ಶಾಪಿಂಗ್ ಆಯ್ತು, ಇವಾಗ ಮಗಂದು ಶಾಪಿಂಗ್ ಆಯ್ತು. ಮಗ ನೋಡ್ರಿ, ಮಗ ಎಂಥ ಮಗ. ಏಯ್ ಬಬ್ಲು, ಹ್ಯಾಪಿ? ಹ್ಯಾಪಿ ಹ್ಯಾಪಿ ಮಾ ಚಿನ್ನು, ಹ್ಯಾಪಿ ಹ್ಯಾಪಿ ಹ್ಯಾಪಿ. ಅಲ್ಲ ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡಲಿ. ಹ್ಯಾಪಿ ಹ್ಯಾಪಿ. ಇಬ್ರು ಬೇಜಾರಾಗ್ಬಿಟ್ಟಾರೆ. ಯಾಕೆ?
ಬಟ್ಟೆ ಕೊಡ್ಸಿಲ್ಲ. ನನ್ನ ಮಗ ಬೆಳಗ್ಗೆ ಜಾಲಿ ಹೊಡ್ಕೊಂಡಿದ್ಯಾ ನೋಡು. ಬಟ್ಟೆಗಳು ಕೊಡಿಲಿ ನೋಡೋಣ. ಯಾರ್ದಿದ್ದು? ಮಮ್ಮಿದೆಲ್ಲ ರುಚಿತ್ತು. ವಾ ಸೂಪರ್. ಎಲ್ಲಿ ತಗೊಂಬಂದೆ? ದೇವಸ್ಥಾನದಲ್ಲಿ ಬಟ್ಟೆ ಕೊಡ್ತವ್ರೇನ ಯಾರ ನಿನಗೆ? ವಾವ್ ನಾನು ಹಾಕೊಳ್ಳ? ನಾನು ಪ್ಲೀಸ್ ನಾನು ಹಾಕೋತೀನಿ. ಪ್ಲೀಸ್ ಪ್ಲೀಸ್ ನಾನು ಹಾಕೋತೀನಿ. ಪ್ಲೀಸ್ 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 ನಾನು ಹಾಕೋತೀನಿ. ಪ್ಲೀಸ್ ಒಂದಿನ ಹಾಕೊಂತೀನಿ. ನಾನು ಹಾಕೋತೀನಪ್ಪ. ನಾನು ಹಾಕೋತೀನಿ. ಹಾಕೋತೈತೆ ಅಮ್ಮಮ್ಮ. ಹಾಕೋತಿ ಅಮ್ಮಮ್ಮ ಹಾಕೋತೈತೆ. ಹಾಕೋದು ಹಾಕೋದು. ಪ್ಲೀಸ್ ಒಂದ್ಸಲಿ ಹಾಕತ್ತೀನಿ. ಅಮ್ಮ ಯಾರು ಕೊಡ್ಸಿದ್ದು ಬಟ್ಟೆ ನಿಂಗೆ? ಮಮ್ಮ. ಏನು ಕೊಡ್ಸಿದ್ದು? ದೇವಸ್ಥಾನಕ್ಕೆ ಹೋಗಕ್ಕೆ. ದೇವಸ್ಥಾನ ಟ್ರಿಪ್ ಎಲ್ಲ ಮುಗೀತು. ಹ್ಯಾಪಿ ಟು ಯು ಮಾಡಕ್ಕೆ. ಬಾಯಿಲಿ ಪಪ್ಪಂದು ಏನು? ಪಪ್ಪಂದು ಬರ್ತಡೇ. ಹ್ಯಾಪಿ ಬರ್ಡೇ. ಅದೇ ಏನು ಪಪ್ಪು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಗಾಡ್. ಅವ್ನ ಪ್ಯಾಂಟ್ ನೋಡ್ದೇನಮ್ಮ? ಹಾಕೋಬಿಟ್ಟು ಏನು ಫುಲ್ ಒಂದು ರೌಂಡ್ ಹೊಡ್ಕೊಂಡ್ ಬಂದ್ಬಿಟ್ಟ. ವಾವ್ ಅಂತ. ಎಷ್ಟು ನೋಡು? 800 ರೂಪಾಯಿ ಅಂತೆ ಈ ಪ್ಯಾಂಟ್. 500 ರೂಪಾಯಿ. 1.5 ಸಾವಿರ ಬೇಕು. 500 ಅಲ್ಲ, ಅದು 600 ರೂಪಾಯಿ. ಕಾಸಿಲ್ಲ ಕಾಸಿಲ್ಲ. ನೋಡು ನೀನು ಈಸ್ಕೊಂಡು. ಎಷ್ಟಾಯ್ತು ಬಬ್ಲು? 1000. 1000. 2000 ನಾಟ್ 1000. 2000 ಈಸ್ಕೊ ಅಮ್ಮಮ್ಮ ಹತ್ರ. ಅಮ್ಮನ ಹತ್ರ ಇಲ್ಲ. ಐತೆ ಬಬ್ಲು ಅಮ್ಮಮ್ಮ ಹತ್ರ. ಅಮ್ಮನ ಹತ್ರ ಇಲ್ಲ. ಈಸ್ಕೊ ಅಮ್ಮಮ್ಮ ಹತ್ರ. ಕಾಸಿಸ್ಕೊ. ಖಾಲಿ. ಅಮ್ಮ ಖಾಲಿ ನನ್ನ ಹತ್ರ ಇಲ್ಲ. ಈಸ್ಕೊಮ್ಮ. ಖಾಲಿ ಆಗೋಯ್ತಾ ಇಷ್ಟು ಬೇಗ? ಇಲ್ಲಂತೆ. ಐತೆ ಬಾರೋ. ಆಯ್ತಾ ಇಲ್ವಾ? ಡ್ಯಾಡಿ ಬಟ್ಟೆ ಏನು ತೊಗೊಂಡಾಯ್ತು ತೋರ್ಸು. ಕೊಡಿಲ್ಲ ಅದು ಬಿಲ್ಲು. ತೋರ್ಸು. ತೋರ್ಸು. ಅಲ್ಲಿ ಯಾರು ನೋಡಿ ಅಂತ ಇದೆಯೋ? ಈ ಕಡೆ ತಿರ್ಗಿಸ್ಕೊಂಡು ತೋರಿಸು. ಪಪ್ಪದ ಏನಿದು? ಪ್ಯಾಂಟು ಶರ್ಟು? ಪಪ್ಪದು ಶರ್ಟು. ಇದ ಮುದ್ದಿನ ಪಾಳ್ಯ. ಮುದ್ದಿನ ಪಳ್ಳೆ. ಮುದ್ದಿನ ಪಾಳ್ಯನ ಅದೇನೋ ಪಾಳ್ಯಪ್ಪ. ಇಲ್ಲಿಂದ ಅಲ್ಲಿ ಹೋಗಿದ್ರಿ. ನನಗೆ ಬಟ್ಟೆ ನೋಡಕ್ ಹೋಗಿದ್ದಿದ್ದು. ನಾನು ತಗೊಳ್ಬಿಟ್ಬಿಟ್ಟು ಅಪ್ಪ ಮಗ ತಗೊಂಡವ್ರು. ಎಷ್ಟು ದುಡ್ಡು ಹಾಕ್ಬಿಟ್ಟವನೇ. ಸೊ ದಿಸ್ ವಾಸ್ ದ ನೆಕ್ಸ್ಟ್ ಡೇ. ಇನ್ನೂ ಒಂದಷ್ಟು ಶಾಪಿಂಗ್ ಇತ್ತು ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮಗುನ ಕರ್ಕೊಂಡು ಹೋಗಿದ್ವಿ. ಅಲ್ಲೇ ಊಟ ಮಾಡೋಣ ಅಂತ ಹೇಳಿ ಇವರು ಆಲ್ಬೇಕಾಗ ಕರ್ಕೊಂಡು ಹೋಗಿದ್ರ. ಫಸ್ಟ್ ಟೈಮ್ ನೋಡಿದ್ದು ನನ್ನ ಮಗ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದಾನೆ ಅಂದರೆ, ನಮ್ಮ ಪಕ್ಕ ಕುತ್ಕೊಳ್ಳಿಲ್ಲ, ಎದುರುಗಡೆ ಕುತ್ಕೋತೀನಿ ಅಂತ ಹಠ ಮಾಡ್ದ. ಅಲ್ಲಿ ಕೂರಿಸಿದ್ರೆ ಅವನೇ ಸಪ್ರೇಟ್ ಪ್ಲೇಟ್ ಬೇಕು ಅಂದ. ಕೊಟ್ಟಾದ್ಮೇಲೆ ಅವನೇ ಊಟ ಕೂಡ ಸಪ್ರೇಟಾಗಿ ಹಾಕಿಸ್ಕೊಂಡು ಕೊನೆವರೆಗೂ ತಿಂದ. ನಂಬೋದಿಲ್ಲ ನೀವು, ನಾನೇ ಫುಲ್ ಶಾಕು. ಮನೇಲಾದರೆ ಅವನಿಗೆ ನಾನೇ ಫೀಡ್ ಮಾಡೋದು, ನಾನೇ ತಿನ್ಸೋದೆಲ್ಲ. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂದರೆ, ನಾನೇ ತಿಂತೀನಿ ಅಂತ ಇಂಡಿಪೆಂಡೆಂಟಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ಲಿಟ್ರಲಿ ನಮ್ಮಿಬ್ರಿಗೂ ಶಾಕ್. ನಮ್ಮ ಅಮ್ಮಂಗೆ ಹೇಳಿದ್ರೆ ನಂಬ್ತಾನೇ ಇಲ್ಲ, ಅಷ್ಟು ಸರ್ಪ್ರೈಸಿಂಗ್ ಆಗಿತ್ತು. ಸೊ ಇವತ್ತು ಹರಿಬರಿಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ದು ಬರ್ಡೇ ನೈಟು 12 o'clock. ಸೊ ಫುಲ್ ಸೆಲೆಬ್ರೇಷನ್ ಮಾಡೋಕ್ಕೆ ವಿತೌಟ್ ಎನಿವನ್ಸ್ ಹೆಲ್ಪ್ ನಾನು ಒಬ್ಬಳೇ ಹೋಗಿ ಮಾರ್ಕೆಟಲ್ಲಿ ಫ್ಲವರ್ಸ್ ಎಲ್ಲ ತಂದು ಫುಲ್ ಡೆಕೋರೇಟಿವ್ ಏನೇನು ಬೇಕು ಡೆಕೋರೇಷನ್ಗೆ ಅಷ್ಟು ಐಟಮ್ಸ್ನ ತಂದಿದ್ದೀನಿ. ಈಗ ನಾನು ಒಬ್ಬಳೇ ಡೆಕೋರೇಷನ್ ಕೂಡ ಮಾಡ್ತೀನಿ. ನಾನು ಇವತ್ತು ಹೆಂಗೆ ನನ್ನ ಹಸ್ಬೆಂಡ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ತೋರಿಸ್ತೀನಿ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಮಾರ್ಕೆಟ್ಗೆ ಹೋಗಿದ್ನ, ಹಾಗೆ ಸ್ವಲ್ಪ ಫ್ಲವರ್ಸ್ ತಂದಿದ್ದೀನಿ. ಇದೆಲ್ಲ ದೇವ್ರಿಗೆ. ಆ್ಯಂಡ್ ನೋಡಿ ಫುಲ್ ಫ್ಲವರ್ಸು ಮತ್ತು ಡೆಕೋರೇಷನ್ ಮಾಡೋಕ್ಕೆ. ಇವತ್ತು ಒಂದು ಪಿಂಟ್ರೆಸ್ಟಲ್ಲಿ ಒಂದು
ತೆಗ್ದಿದ್ದೀನಿ ಆಯಿತಾ. ಅದೇ ಥರ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ನೋಡಿ ಇದನ್ನೆಲ್ಲ ತೊಗೊಂಬಂದಿದ್ದೀನಿ. ನಾನು ಒಬ್ಬಳೇ ಹೋಗಿ ಇಷ್ಟೂ ತೊಗೊಬಂದೆ, ಫುಲ್ ಸುಸ್ತಾಗೋಯ್ತು ಬಾ. ಆ್ಯಂಡ್ ಇದು ಒಂದು ಸ್ವಲ್ಪ ನಮ್ಮ ಮನೇಲಿರೋ ಐಟಮ್ಸು. ಇದು ಸ್ಟ್ಯಾಂಡ್ಸ್ ಎಲ್ಲ ಪರ್ಚೇಸ್ ಮಾಡಿದೆ, ಕ್ಯಾಂಡಲ್ಸ್ ಎಲ್ಲ ತಂದಿದ್ದೀನಿ, ಲೈಟಿಂಗ್ಸ್ ಅದೆಲ್ಲ. ಸೊ ಇಷ್ಟು ಇಟ್ಕೊಂಡು ಹೆಂಗೆ ಡೆಕೋರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಮಿನಿ ಹೆಲ್ಪರು. ಆರ್ ಯು ರೆಡಿ ಟು ಸೆಲೆಬ್ರೇಟ್ ಪಪ್ಪಾಸ್ ಬರ್ಡೇ? ಹೈ ಫೈ. ಟೇಕ್ಸ್ ಟೈಮ್. ಯಾ ರೆಡಿ? ಎಸ್ ಅಣ್ಣ. ಓ ಮೈಕ್ ಬೇಕಾ ನಿಮಗೂ? ನೀವು ಮೈಕ್ ಹಾಕೊಂಡು ಮಾತಾಡ್ತೀರಾ? ಓಹೋ ಬಾಸ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಗುರು. ಬಾಸ್ಗೂ ಮೈಕ್ ಬೇಕಂತೆ. ತೊಳಿ ಬಾಸ್, ಮೈಕ್ ಹಾಕೊಂಡು ಮಾತಾಡಿ ಬಾಸ್. ಹಾಂ ನೋಡಿ ನನ್ನ ಇಲ್ಲಿ ಹೆಂಗೆ ಎಕ್ಸೈಟೆಡಾ? ಎಷ್ಟು ಎಕ್ಸೈಟೆಡ್ ನೀನು? ಎಷ್ಟು ಎಕ್ಸೈಟೆಡ್ ನೀನು ಪಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ? ತೋರ್ಸು, ಎಷ್ಟು ಎಕ್ಸೈಟ್ಮೆಂಟು? ಹ್ಯಾಪಿ ಪೀಕು ಪಪ್ಪಂದಾ? ಏನಿವತ್ತು? ನಾಳೆ ಏನು? ಕೀಕು. ಕೇಕ್ ತಿನ್ನೋದು ಒಂದೇ ಅಷ್ಟೇ ಬಬ್ಲು, ನಿಂಗೆ ಗೊತ್ತಿರೋದು. ನನ್ನ ಡಾರ್ಲಿಂಗ್ ಇದ್ದು. ಮಮ್ಮಿ ಇವಾಗ ಡೆಕೋರೇಷನ್ ಮಾಡೋದು ಹೆಲ್ಪ್ ಮಾಡ್ತೀಯಾ? ರಿಯಲಿ? ಇಲ್ಲಿ ನೋಡಿಲ್ಲಿ. ಓಕೆ ಡೀಲ್. ಕಮ್ ಆನ್, ಲೆಟ್ಸ್ ಡೂ ಇಟ್. ನಾನು ಪಿಂಟ್ರೆಸ್ಟಲ್ಲಿ ಒಂದು ಡೆಕೋರ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ, ತುಂಬ ದಿವಸದಿಂದ ಹಂಗೆ ಇಟ್ಟಿದ್ದೆ. ನನಗೆ ಗೊತ್ತು ನನ್ನ ಗಂಡನ ಬರ್ಡೇ ಅಂದರೆ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಹಿಂದೆಯಿಂದನೇ ಪ್ರಿಪೇರ್ ಆಗಿಬಿಡ್ತೀನಿ, ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು ಅಂತ ಎಲ್ಲ ಹೇಳಿ. ಆದರೆ ಏನು ಗೊತ್ತಾ, ಇವಾಗ ಡೆಕೋರೇಷನ್ ಮಾಡೋರ ಹತ್ರ ಮಾಡಿಸಿದ್ರೆ ಅದು ಯಾರೋ ಮಾಡ್ದಂಗಿರುತ್ತೆ. ಅದೇ ನಮ್ಮ ಕೈಯಾರೆ ನಾವೇ ಮಾಡಿದ್ರೆ ಒಂದು ಖುಷಿ ಇರುತ್ತೆ. ಆ್ಯಂಡ್ ಆ ಎಫರ್ಟ್ಸ್ಗೆ ಮೆಚ್ಚುಗೆ ಸಿಗುತ್ತೆ ಅಲ್ವಾ. ಸೊ ಅದಕ್ಕೆ ಯಾಕೆ ಯಾರ ಕೈಲೋ ಮಾಡಿಸ್ಬೇಕು, ನಾನೇ ಮಾಡಬೇಕು. ಆ್ಯಂಡ್ ನಾನು ಸ್ವಲ್ಪ ಕಲ್ತಂಗಿರುತ್ತೆ ಅದನ್ನು. ಸೊ ಹಾಗಾಗಿ ನಾನೇ ಹೋಗಿ ಪ್ರಾಪ್ಸ್ ಎಲ್ಲ ತಂದು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಾರ್ಕೆಟ್ಗೆ ಹೋಗಿದ್ನ, ಅಲ್ಲಿ ಫುಲ್ ಮೆಸ್ಸಪ್ ಆಗೋಯ್ತು, ಹೂವೇ ಸಿಗಲಿಲ್ಲ, ರೋಸಸ್ಸು. ಸೊ ಅಲ್ಲಿಂದ ಬೇರೆ ಕಡೆ ಹೋಗಿ ಒಬ್ಬಳೇ ಹುಡುಕಿ ತರೋ ಅಷ್ಟರಲ್ಲಿ ಫುಲ್ ಲೇಟಾಗಿ ಹೋಗಿತ್ತು. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಡೆಕೋರ್ ಮಾಡೋಕ್ಕೆ. ಒಂದಷ್ಟು ಜುಗಾಡು ಕೂಡ ನಡೆಸಿದ್ದೀನಿ ಆಯಿತಾ. ಕೆಲವೊಂದು ಥಿಂಗ್ಸ್ ಮರ್ತೋಗ್ಬಿಟ್ಟಿದೆ ಥರದ್ದು. ಸೊ ಹಾಗಾಗಿ ನನ್ನದೇ ಜುಗಾಡು ಮಾಡಿ ಐಡಿಯಾಸ್ ಎಲ್ಲ ಮಾಡಿ ಡೆಕೋರ್ ಮಾಡಿದ್ದೀನಿ. ಸೊ ನನ್ನ ಡೆಕೋರೇಷನ್ ಹೇಗಿದೆ, ಬರ್ಡೇಗೆ ನಾನು ಮಾಡಿರೋ ಪ್ಲ್ಯಾನ್ ಹೆಂಗೆ ಕಾಣಿಸ್ತಿದೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಗೈಸ್, ಇಷ್ಟು ಮಾಡಿದ್ದೀನಿ. ಇಲ್ಲಿ ಇದೆಲ್ಲ ಜೋಡಿಸಿ ಹ್ಯಾಪಿ ಬರ್ಡೇ ನನ್ನ ಹತ್ರನೇ ಇತ್ತು, ಹಾಕಿದ್ದೀನಿ. ಇದೆಲ್ಲ ಮಾಡಿದೆ. ಇನ್ನು ಮಿಕ್ಕಿದ್ದು ಮಾಡ್ತೀನಿ. ಸುಸ್ತಾಗೋಯ್ತು. ಜಸ್ಟು 1 ಅವರಲ್ಲಿ ಮಾಡಿದ್ದೀನಿ ಅನಿಸುತ್ತೆ. 1 ಅವರ್ 45 ಮಿನಿಟ್ಸ್ ಇರುತ್ತೆ. ಹೆಂಗಿದೆ ನನ್ನ ಡೆಕೋರೇಷನ್ ಅಂತ ಹೇಳಿ. ಆ್ಯಂಡ್ ನನ್ನ ಮಗ ನೋಡಿ, ಅವನೇ ನನಗೆ ಸಪೋರ್ಟು ಇದೆಲ್ಲ ಮಾಡೋಕ್ಕೆ. ನೋಡಿ ರೋಸಸ್ ಎಲ್ಲ ಕೈಯೆಲ್ಲ ಕಟ್ಟಾಗೋಯ್ತು ರೋಸಸ್ಸಿಂದ. ಐ ಜಸ್ಟ್ ಲವ್ ದಿಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾನೇ ಮಾಡಿದೆ. ಈಗ ನೀವೇ ನೋಡಿದ್ರಲ್ಲ, ಇದು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಾಕಬೇಕು. ಸೊ ನೈಸ್. ಆ್ಯಂಡ್ ಇಲ್ಲಿ ಸ್ಟ್ಯಾಂಡ್ ಇಡ್ತೀನಿ ರೀ. ನನ್ನ ಗಂಡ ಬರೋ ಅಷ್ಟರಲ್ಲಿ ಇದೆಲ್ಲ ಮಾಡಿ ಮುಗಿಸ್ಬೇಕು. ನನ್ನ ಗಂಡ ಮತ್ತು ನಮ್ಮಮ್ಮ ಬರೋ ಅಷ್ಟರಲ್ಲಿ ನಾನು ಮಾಡಿ ಮುಗಿಸ್ಬೇಕಿತ್ತು. ಸೊ ಅದಕ್ಕೆ ಹರಿ ಇಲ್ಲೆಲ್ಲ ಮಾಡ್ತಾಯಿದ್ದೀನಿ. ಸೊ ಅವ್ರದ್ದು ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ರಾ ರಿಯಾಕ್ಷನ್ನ ನೋಡ್ಕೊಂಡು ಬನ್ನಿ. ಹೆಂಗೈತೆ? ನಾನು 4 ಜನನ ಕಟ್ಕೊಳ್ಳ ಬಲಗಳನ್ನ. ಹೆಂಗೈತೆ? ಹಾಂ, ಹ್ಯಾಪಿ? ಫುಲ್ ಹ್ಯಾಪಿ. ನಿನ್ನ ಮಗ ಫುಲ್ ಎಕ್ಸೈಟೆಡ್ ನೋಡಿ. ಇವರೇ ಹೆಲ್ಪ್ ಮಾಡಿದ್ದು ನನಗೆ ಇದೆಲ್ಲ ಮಾಡೋಕ್ಕೆ. ಸುಮ್ಮನೆ ಕೂತಾನಲ್ಲ ಇಷ್ಟು ಮಾಡೋಕ್ಕಂತ. ಏನು ಎತ್ಕೊಬಂದು ಕೊಡು ಅಂದ್ರೆ ಎತ್ಕೊಂಡು ಕೊಡ್ತಾನೆ ಗೊತ್ತಾ. ಅದು ಎತ್ಕೊಬ, ಇದು ಎತ್ಕೊಬ ಅಂದ್ರೆ ಎಲ್ಲ ಎತ್ಕೊಬಂದು ಕೊಟ್ಟವನು ಅವನೇ. ವಿಡಿಯೋ ಹಾಕ್ತೀನಿ ನೋಡೋದ್ರಲ್ಲಿ. ಅವನೇ ಹೆಲ್ಪರು. ಇಲ್ಲ ಮುಳ್ಳು. ತಲೆ ನೋಡು, ತಲೆ ನಿಂದು. ಚೆನ್ನಾಯ್ತಾ? ಮಾರ್ಕೆಟ್ಗೆ ಹೋಗಿದ್ದೆ ಇದೆಲ್ಲ ತರಕ್ಕೆ. ಚೆನ್ನಾಗೈತಾ? ಹಾಂ, ಹ್ಯಾಪಿ? ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದೀನಿ.
ಹೊಡ್ದಾಕೋ ಇನ್ನೂ ಬರ್ತಾನೆ ಎಲ್ಲ ನಂದೇ ಐಡಿಯಾ ಕುತ್ಕೊಂಡು ಯೋಚನೆ ಮಾಡಿ ಇದ್ದೇ ಥರ ಇರಬೇಕು ಅಂತ ಮಾಡಿದ್ದೀನಿ. ಇಲ್ಲೊಂದೇನೋ ಫ್ಲವರ್ ಇಟ್ಬೇಕಿತ್ತು. ಟೇಬಲ್ ಬರುತ್ತೆ. ಹ್ಯಾಪಿ 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 ನೋಡು ಏನ್ ಫಂಕ್ಷನ್ ಹ್ಯಾಪಿ ಟು ಯು ಪಪ್ಪಂದು. ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಬರ್ಡೇ ಹೇಗಾಯಿತು ಅಂತ ಹೇಳಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಾನು ಮಾಡಿರೋ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.